ಹಿಂದೆ ರಷ್ಯಾದಲ್ಲಿ ಹಿಮಕಾಲ ಮತ್ತು ತಂಪು ಇಲ್ಲದಿತ್ತು. ಕಲುಗಾ ಪ್ರದೇಶದ ಪ್ರಭುವಿನ ಪರಿವರ್ತನೆಯ ಚರ್ಚ್ ಹಿಮಪಾತವಿಲ್ಲದ ಉಷ್ಣ ಹವಾಮಾನಕ್ಕಾಗಿ ನಿರ್ಮಿಸಲಾಗಿದೆ. ಈ ಚರ್ಚ್ ನಿರ್ಮಾಣದ ವೇಳೆ ಉಷ್ಣ ವ್ಯವಸ್ಥೆ ಸ್ಥಾಪಿಸಲಾಗಿಲ್ಲ. ಅಲ್ಲಿ ಯಾವುದೇ ಅಡುಗೆಗೋಡಿಗಳು, ಉಷ್ಣ ಕೋಣಗಳು ಅಥವಾ ಧೂಮಪಾನ ಕೋಣಗಳೂ ಇಲ್ಲ. ಅಲ್ಲಿ ಎಲ್ಲಿಯೂ ಇಲ್ಲ ಮತ್ತು ಅವರ ಯಾವುದೇ ಗುರುತೂ ಇಲ್ಲ. ಆದರೆ ರಷ್ಯಾದಲ್ಲಿ ಉಷ್ಣವಿಲ್ಲದೆ ಬಹಳ ತಂಪಾಗಿದೆ. ಸಾರ್ವಜನಿಕ ಸ್ಥಳಗಳನ್ನು ಉಷ್ಣೀಕರಿಸಬೇಕು. ಆದ್ದರಿಂದ ಅಡುಗೆ ಮಷೀನ್ ನಂತರ ಮಾಡಲಾಯಿತು. ಇದು ಇಲ್ಲಿ ಪ್ರವೇಶದ ಹತ್ತಿರ ಇಟ್ಟಿತ್ತು, ವಾಯುತಾಪಮಾನ ಪರದೆ ಸೃಷ್ಟಿಸಲು. ಅವರು ಅಡುಗೆಗಾಸಿಗೆ ಸ್ಥಾಪನೆಗಾಗಿ ಗೋಡೆಯಲ್ಲಿನ ಕಣಗಳನ್ನು ಕತ್ತರಿಸಿದರು. ಇವುಗಳನ್ನು ಸಮತಲಗೊಳಿಸಲಾಗಿದೆ ಎಂಬುದು ಸ್ಪಷ್ಟವಾಗಿದೆ. ಇದು ಕಟ್ಟಡದ ನಿರ್ಮಾಣದಿಂದ ಅಲ್ಲ. ಕೋಣೆ ಮೇಲೆ ಬಹಳಷ್ಟು ಪ್ಲಾಸ್ಟರ್ ಉಳಿದಿದೆ. ಪ್ಲಾಸ್ಟರ್ ಕೆಲಸ ಮಾಡುತ್ತಿರುವ ಸ್ಟೋವ್ ಒಳಗೆ ಇರಲು ಸಾಧ್ಯವಿಲ್ಲ. ಇದು ಬೆಂಕಿಯಾಗುತ್ತದೆ. ಭಿತ್ತಿಯಲ್ಲಿ ಧೂಮವನ್ನು ತೆಗೆದುಹಾಕಲು ಒಂದು ಚಾನಲ್ ಮಾಡಲಾಯಿತು. ಭೇದಿತ ಚಾನಲ್ ಒಳದಿಂದ ಮುಚ್ಚಲ್ಪಟ್ಟಿತ್ತು. ಇದು ಒಂದು ಪೈಪ್ ಅನ್ನು ಸೃಷ್ಟಿಸಲು. ಚಿಮ್ನಿಯ ಬಗ್ಗೆ ಹತ್ತಿರದಿಂದ ಗಮನಿಸುತ್ತೇವೆ. ಚಿಮ್ನಿ ನಿರ್ಮಿಸಲು ಯಾರಾದರೂ ಗೋಡೆಯಿಂದ ಇಟ್ಟಿಗೆಗಳನ್ನು ಬಹಳ ಕಠಿಣವಾಗಿ ತೆಗೆದುಹಾಕಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ. ಫ್ಲ್ಯೂ ಒಳಗೆ ಇಟ್ಟಿಗೆಗಳು ಮುರಿದ ಮತ್ತು ಚಿಪ್ಪಾಗಿವೆ. ಚರ್ಚ್ ಗೋಡೆಯಲ್ಲಿನ ಇಟ್ಟೆಗಳ ನಡುವಿನ ಮಿಶ್ರಣ ಬಿಡಿವಾಗಿದೆ. ಇಲ್ಲಿ ಇದು ಬೆಳಕು. ಚಿಮ್ನಿಯ ನಂತರ ನಿರ್ಮಿತ ಗೋಡೆಯಲ್ಲಿನ ಇಟ್ಟಿಗೆಗಳು ವಿಭಿನ್ನ ಮೋರ್ಟರೊಂದಿಗೆ ಬಂಧಿತವಾಗಿವೆ. ಇದಕ್ಕೆ ಕಂದು ಬಣ್ಣವಿದೆ. ಈ ಚಿಮ್ನಿಯ ಸಣ್ಣ ಗೋಡೆ ನಂತರ ನಿರ್ಮಿತವಾಗಿದೆ. ಚರ್ಚ್ ಕಟ್ಟುವಾಗ ರಷ್ಯಾದ ವಾಸ್ತುಶಿಲ್ಪಿ ಉಷ್ಣತೆಗೆ ಒಪ್ಪುವಂತೆ ಅಡುಗೆಗೋಡನ್ನು ಏಕೆ ಮಾಡಲಿಲ್ಲ? ಅವರು ಶೀತಲ ರಷ್ಯಾದ ಹಿಮಕಾಲವನ್ನು ಮರೆಯುತ್ತಾರಾ? ಈ ಚರ್ಚಿನ ಮತ್ತೊಂದು ಅಂಶವನ್ನು ನೋಡೋಣ. ಮಂದಿರದ ಪ್ರಾಂಗಣದಲ್ಲಿ ಬದಿಯ ದ್ವಾರಗಳು ಕಬ್ಬಿಣದಿಂದ ಮಾಡಿದವು. ಮೆಟಲ್ ತಾಪವನ್ನು ಚೆನ್ನಾಗಿ ಉಳಿಸುವುದಿಲ್ಲ. ಕಟ್ಟಡವು ಮೆಟಲ್ ಬಾಗಿಲುಗಳ ಮೂಲಕ ಬಹಳಷ್ಟು ತಾಪವನ್ನು ಕಳೆದುಕೊಳ್ಳುತ್ತದೆ. ಇಲ್ಲಿ ನಾವು ಎರಡನೇ ಹೆಚ್ಚುವರಿ ಬಾಗಿಲಿನ ಸ್ಥಾಪನೆಯ ಗುರುತನ್ನು ನೋಡ್ತೇವೆ. ಮಂದಿರವನ್ನು ನಿರ್ಮಿಸಿದ ನಂತರ ಒಳಗಿನ ಗೋಡೆಗಳನ್ನು ಪ್ಲಾಸ್ಟರ್ ಮಾಡಲಾಗಿತ್ತು ಮತ್ತು ಬಣ್ಣ ಹಾಕಲಾಗಿತ್ತು. ಆದರೆ ನಂತರ ಬಾಗಿಲಿನ ಫ್ರೇಮ್ಗಾಗಿ ಕೋಣೆ ಸಮಾನಗೊಳಿಸಲು ಪ್ಲಾಸ್ಟರ್ ಮತ್ತು ಬಣ್ಣದ ಮೇಲೆ ನಿರ್ಮಾಣ ಮಿಶ್ರಣವನ್ನು ಹಚ್ಚಲಾಗಿತ್ತು. ನಂತರ ಅದನ್ನು ಬೂದು ಬಣ್ಣದಿಂದ ಪುನಃ ಬಣ್ಣ ಹಾಕಲಾಗಿತ್ತು. ಇದನ್ನು ಇನ್ನೊಂದು ದೃಷ್ಟಿಯಿಂದ ನೋಡೋಣ. ಇಲ್ಲಿ ಕೂಡ ಅದೇ ಆಗಿದೆ. ಒಂದು ಪ್ಲಾಸ್ಟರ್ ಹಂತ, ಒಂದು ಬಣ್ಣ ಹಂತ ಮತ್ತು ಮೇಲ್ಭಾಗದಲ್ಲಿ ಕೋನವನ್ನು ಸಮಾನಗೊಳಿಸಲು ನಿರ್ಮಾಣ ಮೋರ್ಟಾರನ್ನು ಅನ್ವಯಿಸಲಾಗಿದೆ. ಹೆಚ್ಚುವರಿ ಬಾಗಿಲು ಚೌಕಟ್ಟನ್ನು ಸ್ಥಾಪಿಸಲು ಮೇಲಿನಿಂದ ಕಪ್ಪು ಬಣ್ಣದಿಂದ ಬಣ್ಣಿಸಲಾಗಿದೆ. ನೀವು ಕಟ್ಟಡದ ಮೋರ್ಟರ್ನ ಬಣ್ಣವನ್ನು ನೋಡಿ. ಚರ್ಚಿನ ಗೋಡೆಯಲ್ಲಿರುವ ಇಟ್ಟೆಗಳ ನಡುವೆ ಬಿಳಿ ಮೋರ್ಟಾರ್, ಹಳದಿ ಕಂದು ಬಣ್ಣದ ಮೋರ್ಟಾರ್ನೊಂದಿಗೆ ಹೆಚ್ಚುವರಿ ಬಾಗಿಲುಗಳನ್ನು ಸ್ಥಾಪಿಸಲಾಗಿದೆ. ಇದು ನಂತರ ಚೂರು ಹಾಕಿದ ಚಾನಲ್ ಅನ್ನು ಮುಚ್ಚಲು ಬಳಸುವ ದ್ರಾವಣದ ಬಣ್ಣವನ್ನು ಹೊಂದಿದೆ. ಬಹುಶಃ ಫ್ಲ್ಯೂ ಮತ್ತು ಹೆಚ್ಚುವರಿ ಬಾಗಿಲುಗಳು ಒಂದೇ ಸಮಯದಲ್ಲಿ ಮಾಡಲ್ಪಟ್ಟವು. ದೇವಸ್ಥಾನವನ್ನು ಒಳಗೆ ಪ್ಲಾಸ್ಟರ್ ಮಾಡಲಾಗಿದ್ದು ಬಣ್ಣ ಹಾಕಲಾಗಿದೆ. ಅಂದರೆ ಸಂಪೂರ್ಣವಾಗಿ ಬಳಸಲು ಸಿದ್ಧವಾಗಿದೆ. ಚರ್ಚ್ ಕಟ್ಟಡದ ಹೊರಭಾಗವು ರಷ್ಯಾದ ಹಿಮದಿಂದ ರಕ್ಷಣಾ ನೆಲವನ್ನು ಹೊಂದಿಲ್ಲ. ಮಣ್ಣುದಿಂದ ಕಾಪಿಲರಿಗಳ ಮೂಲಕ ತೇವವು ಏರುತ್ತದೆ. ತಂಪಿನಲ್ಲಿ ನೀರು ಹಿಮವಾಗ್ತದೆ ಮತ್ತು ಇಟ್ಟಿಗೆಗಳನ್ನು ಒಡೆದು ಹಾಕುತ್ತದೆ. ಕೋಣಗಳಲ್ಲಿ ದೊಡ್ಡ ತುಂಡುಗಳು ಬಿದ್ದಿವೆ. ಇದು ರಷ್ಯಾದ ಹಿಮಪಾತದಿಂದ ಉಂಟಾಯಿತು. ಕಟ್ಟಡದ ಸಂಪೂರ್ಣ ಕೆಳಭಾಗ ಕುಸಿಯುತ್ತಿದೆ. ಇಲ್ಲಿ ಸಹ ಇದೇ ಆಗುತ್ತಿದೆ. ಕಲ್ಲುಗಳು ಕುಸಿದು ಗೋಡೆಯಿಂದ ಬಿದ್ದು. ಹೀಗಾಗಿ ರಷ್ಯಾದ ಹಿಮವು ನೆಲದ ಮೂಲಕ್ಕಾಗಿ ಶೀತಕಾಲದ ರಕ್ಷಣೆಯಿಲ್ಲದ ಕಟ್ಟಡಗಳನ್ನು ನಾಶ ಮಾಡುತ್ತದೆ. ಮತ್ತು ಈ ಚರ್ಚಿಯಲ್ಲಿ ರಕ್ಷಣೆಯ ಕೊರತೆ ಇದೆ. ಈ ಚರ್ಚ್ ಹಿಮಪಾತವಿಲ್ಲದ ತಾಪಮಾನಕ್ಕೆ ವಿನ್ಯಾಸಗೊಳಿಸಲಾಗಿದೆ. ಚಿಹ್ನೆಯು ಈ ಚರ್ಚು 1991ರಲ್ಲಿ ನಿರ್ಮಿತವಾಗಿದೆ ಎಂದು ಹೇಳುತ್ತದೆ. 18ನೇ ಶತಮಾನದ ಕೊನೆಯಲ್ಲಿ. ದಿನಾಂಕ ಸರಿಯಾಗಿದ್ದರೆ ಎಂತೋ 100 ವರ್ಷಗಳ ಹಿಂದೆ ರಷ್ಯಾದಲ್ಲಿ ಹಿಮಕಾಲ ಮತ್ತು ಹಿಮಪಾತಗಳಿಲ್ಲ. ಇದು ಅಧಿಕೃತ ಇತಿಹಾಸವು ಮಾತನಾಡಲು ಇಚ್ಛಿಸುವುದಿಲ್ಲದ ವಿಷಯವಾಗಿದೆ. ನನ್ನ ಚಾನೆಲ್ನಲ್ಲಿ ನೀವು ಮಾನವತೆಯ ವಾಸ್ತವಿಕ ಭೂತಕಾಲದ ಬಗ್ಗೆ ಬಹಳಷ್ಟು ಕಲಿಯುತ್ತೀರಿ. ಇತಿಹಾಸಕಾರರು ನಮಗೆ ಸತ್ಯವನ್ನು ಮರೆಮಾಚಿದರು. ನಾನು ಅದನ್ನು ನನ್ನದೇ ತಿಳಿಯಬೇಕಾಯಿತು. ನೀವು ಕಲ್ಪಿಸಿಕೊಳ್ಳಲು ಸಾಧ್ಯವಾಗದ ವಿಷಯಗಳನ್ನು ನಾನು ಕಂಡುಹಿಡಿದಿದ್ದೇನೆ.